ಏರಿಕೆ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಮಾತನಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೆವಿನ್ಯೂ ಬೇಕೇ ಬೇಕು ಎಂಬುದಕ್ಕೆ ಹಣವನ್ನ ಸಂಗ್ರಹಿಸಲಾಗ್ತಿದೆ ಎಂದ ಶಾಸಕರು, ಸಾಗರದ ಮಾರಮ್ಮನ ಜಾತ್ರೆಗೆ ಹೆಲಿ ಟೂರಿಸಂಗೆ ಬೇಡ ಎಂದು ಡಿಸಿಗೆ ಹೇಳಿದರೂ ಟಫ್ ಗ್ರೌಂಡ್ ಬೇಡ ಎಂದರೂ ಮಾಡ್ತಿದ್ದಾರೆ. ಮತ್ತೆ ಟಫ್ ಗ್ರೌಂಡ್ ಮಾಡ್ತಿರುವುದು ಮತ್ತೆ ಸಿದ್ಧಪಡಿಸಲು ಕಷ್ಟವಾಗಲಿದೆ. ಕೆಸಿಸಿಎಗೆ ಆ ಗ್ರೌಂಡ್ ಅನ್ನ ಸಿದ್ಧಪಡಿಸಿಲ್ಲ. ಕೆಎಸ್ಸಿಎಗೆ ಸೇರಿದ ಗ್ರೌಂಡ್ ಬಳಕೆಗೆ ಕೊಡುತ್ತಿರಲಿಲ್ಲ ಎಂದರು. ಆಯುಷ್ ವಿವಿಗೆ ಬಿಎಸ್ವೈ ಸಿಎಂ ಆಗಿದ್ದಾಗ ಸೋಗಾನಿಯಲ್ಲಿ 100 ಎಕರೆ ಭೂಮಿ ತೆಗೆದಿಡಲಾಗಿತ್ತು. ಈಗ ಅದು 17 ಎಕರೆ ಉಳಿದುಕೊಂಡಿದೆ. ಇದೇ ಪ್ರಶ್ನೆ ಕೇಳಿದಾಗ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಇವರ ವಿವಿಯನ್ನ ಸೇರಿಸಲಾಗ್ತಿದೆ, ಇರುವ ವಿವಿ ಹಾಗೆ ನಡೆದುಕೊಂಡು ಹೋಗಲಿ ಎನ್ನುತ್ತಿದ್ದಾರೆ. ಹೀಗೆ ಮುಂದುವರೆದರೆ ಆಸ್ಪತ್ರೆಗಳಲ್ಲಿ ಪ್ರಾಣಿಗಳಿಗೆ ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಸಬೇಕೇ ವಿನಃ ಜನರದ್ದಲ್ಲ ಎಂದು ದೂರಿದರು. ಮೆಟ್ರೋ ದರ ಏರಿಕೆ ಬಗ್ಗೆ ತುಂಬಾ ವಿಷಯಗಳಿತ್ತು ಅಂತ ನಾನು ಅದನ್ನು ಸುಮ್ಮನಾದೆ. ಮೆಟ್ರೋ ದರ ಏರಿಕೆ ನಿಜವಾಗ್ಲೂ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಎಲ್ಲಿ ದರ ಇರುವಂಥದ್ದು ಅಂದ್ರೆ ಕರ್ನಾಟಕದ ಬೆಂಗಳೂರಿನ ಮೆಟ್ರೋದಲ್ಲಿ. ಈಗಾಗಲೇ ನಮ್ಮ ತೇಜಸ್ವಿ ಸೂರ್ಯ ಅವರು ಮಾನ್ಯ ಲೋಕಸಭಾ ಸದಸ್ಯರು ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರೆದು ಅಲ್ಲಿ ಹೇಳಿ ಅದನ್ನ ತಡೆ ಹಿಡಿಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿನ ರಾಜ್ಯ ಸರ್ಕಾರದ ಧೋರಣೆ ನಾನು 5% ಮಾಡೇ ಮಾಡ್ತೀನಿ, ನಾನು ಯಾರ ಮಾತನ್ನು ಕೇಳಲ್ಲ ಅನ್ನುವಂಥದ್ದನ್ನ ಹೇಳಿದ್ಮೇಲೆ ನಿನ್ನೆ BMRC ಅಲ್ಲಿಗೆ ಬಹಳ ಕ್ಲಿಯರ್ ಆಗಿ ಸೆಂಟ್ರಲ್ ಇಂದ ಬಂದಿದೆ, ಅದನ್ನ ತಡೆ ಹಿಡೀರಿ ಅಂತ, ಅದು ಮತ್ತೆ ಪರಿಷ್ಕರಣೆ ಮಾಡಿ ಅಂತ. ಇದು ಏನಾಗಿದೆ, ರಾಜ್ಯ ಸರ್ಕಾರಕ್ಕೆ ಎಲ್ಲೆಲ್ಲಿ ರೆವಿನ್ಯೂ ಬರ್ತಾ ಇದೆ ಮತ್ತೆ ಯಾರ್ಯಾರಿಗೆ ಅನಿವಾರ್ಯವಾಗಿ ನಾವು ಈ ರಾಜ್ಯದಲ್ಲಿ ಇದೀವಲ್ಲ, ಅಂದ್ರೆ ಅನಿವಾರ್ಯವಾಗಿ ನಾವು ಬಳಸಲೇಬೇಕಾಗಿರುವಂಥದ್ದು ಹಲವಾರು ವಿಧಗಳಿಗೆ ರಾಜ್ಯ ಸರ್ಕಾರ ರೆವಿನ್ಯೂ ಬೇಕೇ ಬೇಕು ಅನ್ನುವಂಥ ಒಂದೇ ಕಾರಣಕ್ಕೆ ಇವತ್ತು ಎಲ್ಲೆಲ್ಲಿ ಜನ ಬೇರೆ ಆಲ್ಟರ್ನೇಟೇ ಇಲ್ಲ ಅನ್ನೋಂಥ ಜಾಗದಲ್ಲಿ ಎಲ್ಲ ಕಡೆನೂ ಇವರು ದುಡ್ಡನ್ನ ಜನರಿಂದ ಕಲೆಕ್ಟ್ ಮಾಡುವಂತ ಸ್ಥಿತಿಗೆ ರಾಜ್ಯ ಸರ್ಕಾರ ಹೋಗಿದೆ. ಸಾಗರದ್ದು ನಾನು ಮೊನ್ನೆನೂ ಹೇಳಿದೆ, ಸಾಗರದ ನಮ್ಮ ಕ್ರಿಕೆಟ್ ಗ್ರೌಂಡ್ ಟರ್ಫ್ ಗ್ರೌಂಡ್ ಬಹಳ ಕಷ್ಟ, ನಿಮಗೆಲ್ಲ ಗೊತ್ತು. ಒಂದು ಟರ್ಫ್ ಗ್ರೌಂಡು ಮಾಡೋ ಅಂಥದ್ದು ಎಷ್ಟು ಕಷ್ಟ, ಪ್ರತಿ ವರ್ಷ ಅದಕ್ಕೆ ಎಷ್ಟು ದುಡ್ಡು ಹಾಕ್ಬೇಕು ಅಂತ. ಅಲ್ಲಿ ಎಲಿ ಟೂರಿಸಮಿಗೆ ಮಾಡಿರೋವಂಥದ್ದು ನಾನು ಒಪ್ಪಿಲ್ಲ. ಅವತ್ತು ಕೂಡ ನಾನು DC ಅವರಿಗೂ ಕೂಡ ಮಾತಾಡಿದ್ದೆ, ಬಿಡಬೇಡಿ, ಒಂದು ಹೆಲಿಕಾಪ್ಟರ್ ಬಂದು ಇಳಿದ್ರೆ ಅದರ ಒತ್ತಡ ಅಂದ್ರೆ ಗಾಳಿಯ ಒತ್ತಡ ಕೆಳಗಡೆ ಇರುವಂತಹ ಟರ್ಫ್ ಹಾಳು ಮಾಡುತ್ತೆ. ಅದಕ್ಕೆ ನಡೆದಾಡ್ಬೇಕಾದ್ರೆ ನಾವು ಹಾಕುವಂತ ಶೂಸು ಚಪ್ಪಲಿ ಅದರಿಂದ ಟರ್ಫ್ ಗ್ರೌಂಡು ಹಾಳಾಗುತ್ತೆ. ನಮಗೆ ಇನ್ನೊಂದು ವರ್ಷ ಬೇಕು ಅದನ್ನು ರೆಡಿ ಮಾಡಕ್ಕೆ. ಅಲ್ಲಿನ ಕ್ರಿಕೆಟ್ ಪ್ರೇಮಿಗಳು, ಕ್ರಿಕೆಟ್ ಆಟಗಾರರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಲ್ಲಿನ ಗೌರವಾನ್ವಿತ ಸದಸ್ಯರುಗಳು ಅವರೆಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ, ಹೆಲಿ ಟೂರಿಸಮಿಗೆ ಬೇರೆ ಜಾಗ ಯೂಸ್ ಮಾಡಿ, ಅಲ್ಲಿದೆ ಆದಂತ ಜಾಗಗಳಿದಾವೆ ಅಂತ. ಅದನ್ನ ಒಪ್ಪಿಲ್ಲ, ಅಲ್ಲಿ ಮಾಡ್ತಾ ಇದ್ದಾರೆ, ತುಂಬಾ ಕಷ್ಟ ಆಗುತ್ತೆ, ಅದನ್ನ ನಿಲ್ಲಿಸ್ಬೇಕು, ಬೇರೆ ಯಾವ್ದಾರ ಗ್ರೌಂಡ್ ಅಲ್ಲಿ ಇದ್ರೆ ಮಾಡಿ ಅಂತ ನಾನು ಕೇಳಕ್ಕೆ. ಹೆಲಿಪ್ಯಾಡು ಸಣ್ಣದಾಯ್ತು ಅಂತ ಹೇಳಿದ್ರು. ಎಲ್ಲರಿಗೂ ಗೊತ್ತಿರೋವಂಥದ್ದು ಶಾಸಕರದ್ದು ಒಂದೇ ಧೋರಣೆ, ತುಂಬಾ ಚೆನ್ನಾಗಿದೆ ನಮ್ಮ ಗ್ರೌಂಡು ಅಂತ, ಟರ್ಫ್ ಗ್ರೌಂಡು ತುಂಬಾ ಚೆನ್ನಾಗಿದೆ ಅಂತ. ಆ ಹಾಳು ಮಾಡಿದ್ರೆ ನಾಳೆ ಅದನ್ನ ಮತ್ತೆ ರೆಡಿ ಮಾಡ್ಲಿಕ್ಕೆ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದು ಕಳೆದ ಅಧಿವೇಶನದಲ್ಲಿ ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಕೇಳಿದೆ, ಎಷ್ಟು ಎಕರೆ ಜಾಗ ಉಳಿದಿದೆ ಅಂತ. ನಾನು ಅವಾಗ್ಲೂ ನಿಮ್ಮ ಹತ್ರ ಬಂದು ಮಾತಾಡಿದ್ದೆ ಅಂತ ಅನ್ಕೊಂಡಿದ್ದೀನಿ. 1 ವರ್ಷ ಆಯ್ತು. ಕೇವಲ 17 ಎಕರೆ ಮಾತ್ರ ಉಳಿದಿದೆ. ಈಗ 100 ಎಕರೆ ಒಟ್ಟು ಸ್ಯಾಂಕ್ಷನ್ ಆಗಿದ್ದಂತೂ 17 ಎಕರೆ ಇದೆ. ಆ 17 ಎಕರೆ ಒಂದೇ ಕಡೆ ಇದ್ದಿದ್ರೆ ನಾನು DC ಅವರಿಗೆ ಅವತ್ತು ಹೋಗಿದ್ದೆ. ನಾನು 17 ಎಕರೆ ಇದೆಯಲ್ಲ, 17 ಎಕರೆ ಒಂದು ಬೌಂಡ್ರಿ ಮಾಡಿ ಅಲ್ಲೊಂದು ಆಫೀಸ್ ಅಥವಾ ಶುರು ಮಾಡೋಣ ಅಂತ. ಆ 17 ಎಕರೆನು ಒಂದೇ ಪಾಕೆಟ್ ಅಲ್ಲಿ ಇಲ್ಲ, ಒಂದು 10 ಕಡೆ ಇದೆ. 1 ಎಕರೆ ಒಂದ್ ಕಡೆ, 1.5 ಎಕರೆ ಹಿಂಗಿದೆ. ಇನ್ನೆಲ್ಲ ಅಲ್ಲಿ ಬಗರುಕುಂ ಸಾಗುವಳಿದಾರರಿದ್ದಾರೆ, ಬೇರೆ ಬೇರೆ ಇಲಾಖೆಗಳಿಗೆ ಕೊಡುವಂಥದ್ದಾಗಿದೆ. ಅದನ್ನ ನಮ್ಮ ಲೋಕಸಭಾ ಸದಸ್ಯ ರಾಘವೇಂದ್ರ ಅವರಿಗೂ ಕೂಡ ಮಾತಾಡಿದ್ದೀವಿ. ರಾಘವೇಂದ್ರ ಅವರು ಬಹಳ ಸೀರಿಯಸ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರದ ಬಜೆಟ್ ಅಲ್ಲೂ ನಮ್ಮ ಪ್ರಯತ್ನ ನಡೆಯುತ್ತೆ. ನಾನು ಡಾಕ್ಟರ್ ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದೀವಿ, ಮಂತ್ರಿಗಳಿಗೂ ಕೂಡ ಮಾತಾಡಿದ್ದೀವಿ. ಆದ್ರೆ ಒಂದೇ ಒಂದು, ನಮ್ಮ ಮಂತ್ರಿ ಮಾತಾಡಬೇಕಾರೆ ನೀವು ನಂಬಲ್ಲ, ಮಾನ್ಯ ದಿನೇಶ್ ಗುಂಡೂರಾವ್ ಅವರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಪಕ್ಕದಲ್ಲಿ MC ಸುಧಾಕರ್ ಇದ್ರು. ಏನ್ರಿ MC ಸುಧಾಕರ್ ಅವರೇ, ರಾಜ್ಯದಲ್ಲಿ ಹೊಸ ವಿವಿಗಳು ಬೇಕೇನ್ರಿ ಅಂತ, ವಿಶ್ವವಿದ್ಯಾಲಯಗಳು ಬೇಕಾ ಅಂತ.
ಯಾರಿಗೂ ಆಸಕ್ತಿ ಇಲ್ಲ. 7 ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಕ್ ಹೊರಟಿದ್ದಾರೆ, ಅಂದ್ರೆ ಮರ್ಜ್ ಮಾಡಕ್ ಹೊರಟಿದ್ದಾರೆ ಇವರು. ಇನ್ನು ಹೊಸ ವಿಶ್ವವಿದ್ಯಾನಿಲಯ ಮಾಡ್ರಿ ಅಂದ್ರೆ ಮಾಡ್ತಾರೆ ಅವರು? ಅವ್ರು ನೇರವಾಗಿ ಹೇಳಿದ್ರು ಹೊಸ ವಿಶ್ವವಿದ್ಯಾನಿಲಯ ಮಾಡೋ ಅಷ್ಟು ನಮಗೆ ಆಗಲ್ಲ, ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅಂತ. ಇದೊಂದು ಸಪ್ರೇಟು ಸರ್, ಇದಕ್ಕೆ ಜಾಗ ಆಗಿದೆ ಅಂದ್ರೆ ಆಗಲ್ಲ ರೀ, ಈಗ ನಡೀತಾ ಇದೆಯಲ್ಲ ಹೆಂಗಿದೆಯೋ ಹಂಗೆ ನಡ್ಕೊಂಡು ಹೋಗ್ಲಿ ಕಾಲೇಜ್ಗಳು ಈ ರೀತಿ